ನಮಸ್ಕಾರ ರೀ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ಬದನೆಕಾಯಿ. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಈ ಬದನೆಕಾಯಿ ಮಾಡಲಿಕ್ಕೆ ಅರ್ಧ ಕೆಜಿಯಷ್ಟು ಮುಳ್ಳು ಬದನೆಕಾಯಿಯನ್ನು ತೊಗೊಂಡಿನಿ. ಈಗ ಇದನ್ನು ನಡು ಕಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪಷ್ಟು ಹಸಿ ಕೊಬ್ಬರಿಯನ್ನು ತೊಗೊಂಡಿನಿ, 7 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ, 1 ಇಂಚಷ್ಟು ನಾನಿಲ್ಲಿ ಹಸಿ ಎಲ್ಲವನ್ನು ತೊಗೊಂಡಿನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹುರಿದಿಟ್ಟುಕೊಂಡಂತಹ ಕಡಲೆ ಬೀಜವನ್ನು ಇದಕ್ಕೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿಬಿಟ್ಟು ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ಈ ಎಣ್ಗಾಯಿ ಬದನೆಕಾಯಿಗೆ ಮಸಾಲೆ ಯಾವಾಗಲೂ ಸ್ವಲ್ಪ ತರತರಿಯಾಗೇ ರುಬ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮಸಾಲೆಯು ರುಬ್ಬೋದಾಗಿದೆ ಅಂತ. ಈಗ ಇದನ್ನು ಒಂದು ಬೌಲ್ಗೆ ತಕ್ಕೊಂಡ್ಬಿಡೋಣ. ರುಬ್ಬಿದಂತಹ ಈ ಮಸಾಲೆಗೆ ಉಳಿದಂತಹ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಂತಹ 1 ಟಮಾಟೆ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಂತಹ 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. 1/2 ಟೀ ಸ್ಪೂನಷ್ಟು ಇದಕ್ಕೆ ಹಲ್ದಿ ಪೌಡರನ್ನು ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಇದಕ್ಕೆ ಗುರೆಳ್ಳ ಅಥವಾ ಹುಚ್ಚೆಳ್ಳು ಅಂತ ಹೇಳ್ತಿರಲ್ಲ, ಅದನ್ನು ಇದಕ್ಕೆ ಹಾಕ್ಕೋಬೇಕು. ಈಗ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆಯು ಎಲ್ಲ ಕಡೆ ಈಕ್ವಲ್ ಆಗಿ ಕುಡ್ಕೋಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದನ್ನು ಮಿಕ್ಸ್ ಮಾಡಾಕೋತೀನಲ್ಲ, ಅದೇ ರೀತಿ ನೀವು ಸಹ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮಿಕ್ಸ್ ಮಾಡ್ಕೊಂಡಾಗಿದೆ. ಬದನೆಕಾಯಿಯನ್ನು ಕಟ್ ಮಾಡೋ ಮುಂದೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಯಾಕಂದರೆ ಒಳಗಡೆ ಹುಳುಗಳು ಇರುತ್ತವೆ. ಬದನೆಕಾಯಿಯನ್ನು ಕಟ್ ಮಾಡಿಬಿಟ್ಟು ಉಪ್ಪು ನೀರಲ್ಲಿ ಇದನ್ನು ಹಾಕ್ಕೋಬೇಕು. ಈಗ ಈ ಬದನೆಕಾಯಿಯನ್ನು ನೀರಿಂದ ತೆಗೆದುಬಿಡೋಣ. ಮಾಡಿಡುವಂತಹ ಮಸಾಲೆಯನ್ನು ಈ ಬದನೆಕಾಯಿ ಒಳಗೆ ತುಂಬ್ಕೊಳ್ಳೋಣ. ನೋಡಿ ಯಾವ ರೀತಿ ಇದನ್ನು ತುಂಬ್ಕೊಳಕೋತೀನಲ್ಲ, ಅದೇ ರೀತಿ ನೀವು ಸಹ ಈ ರೀತಿ ಒಳಗಡೆ ಒತ್ತಿ ಒತ್ತಿ ಇದನ್ನು ತುಂಬ್ಕೋಬೇಕು. ಈ ರೀತಿ ಮಸಾಲೆಯನ್ನು ತುಂಬ್ಕೊಳ್ಳೋದ್ರಿಂದ ಬದನೆಕಾಯಿ ಒಳಗಡೆ ಚೆನ್ನಾಗಿ ಮಸಾಲೆಯೂ ಹೋಗುತ್ತೆ. ನೋಡಿ ಯಾವ ರೀತಿ ನಾನು ತುಂಬಾಕೋತೀನಲ್ಲ, ಅದೇ ರೀತಿ ನೀವು ಸಹ ಈ ರೀತಿ ಒತ್ತಿ ಒತ್ತಿ ಮಸಾಲೆಯನ್ನು ತುಂಬ್ಕೋಬೇಕು. ಒತ್ತಿ ತುಂಬುವುದರಿಂದ ಹೊರಗಡೆ ಬಂದಂತಹ ಮಸಾಲೆಯನ್ನು ತೆಗೆದುಬಿಟ್ಟು ಎಲ್ಲಿ ಖುಲ್ಲ ಇರುತ್ತೆ ಅಲ್ಲ, ಅಲ್ಲಿ ಈ ಮಸಾಲೆಯನ್ನು ಹಾಕ್ಕೊಬೇಕು. ನೋಡಿ ಯಾವ ರೀತಿ ನಾನು ಒತ್ತಿ ತುಂಬಾಕೋತೀನಲ್ಲ, ಅದೇ ರೀತಿ ನೀವು ಸಹ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಈ ಬದನೆಕಾಯಿಗೆ ಮಸಾಲೆ ತುಂಬ್ಕೊಂಡಾಗಿದೆ ಅಂತ. ಉಳಿದಂತಹ ಎಲ್ಲ ಬದನೆಕಾಯಿಗೂ ಸಹ ಇದೇ ರೀತಿ ಮಸಾಲೆಯನ್ನು ತುಂಬ್ಕೊಂಡು ಬಿಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಬದನೆಕಾಯಿಗೂ ಮಸಾಲೆಯನ್ನು ತುಂಬ್ಕೊಂಡಾಗಿದೆ ಅಂತ. ಈಗ ತುಂಬಿ ಉಳಿದಂತಹ ಮಸಾಲೆಯನ್ನು ಇದನ್ನು ಏನು ಮಾಡೋಣ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ಗ್ಯಾಸ್ ಮೇಲೆ ಪಾತ್ರೆಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಾಗಿದೆ. ಈಗ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬದನೆಕಾಯಿ ಅಂದಮೇಲೆ ಎಣ್ಣೆಯು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಅಂದಾಗಲೇ ಇದರ ಟೇಸ್ಟ್ ಬರುತ್ತೆ. ನಾನಿಲ್ಲಿ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ. ಕಟ್ ಮಾಡಿ ಇಟ್ಕೊಂಡಂತಹ 1 ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿಯು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಆಯಿಲ್ಗೆ 1 ಸ್ಪೂನಷ್ಟು ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಬದನೆಕಾಯಿಗೆ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಆಯಿಲಲ್ಲಿ ಮೊದಲೇ ಇದನ್ನು ಹಾಕ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಿ ಇಟ್ಕೊಂಡಂತಹ ಬದನೆಕಾಯಿಯನ್ನು ಇದಕ್ಕೆ ಒಂದೊಂದಾಗಿ ಹಾಕ್ಕೊಳ್ಳೋಣ. ಈ ಎಣ್ಗಾಯಿ ಬದನೆಕಾಯಿಯು ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಬಿಳೆಯನ್ನು ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ತಿನ್ನೋಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲ ಬದನೆಕಾಯಿಯು ಹಾಕೊಂಡಾಗಿದೆ ಅಂತ. ಈಗ ಇದನ್ನು ಚೆನ್ನಾಗಿ ತಿರುಗ್ಕೋಬೇಕು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಚೆನ್ನಾಗಿ ತಿರುಗ್ಕೋಬೇಕು. ಈ ಬದನೆಕಾಯಿಯು ಎಣ್ಣೆಯಲ್ಲೇ ಅರ್ಧ ಭಾಗದಷ್ಟು ಈ ಬೆಂದು ಹೋಗಿರಬೇಕು, ಗೊತ್ತಾಗತ್ತೆ, ಅದರ ಕಲರು ಚೇಂಜ್ ಆಗುತ್ತೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಬೇಯಲಿಕ್ಕೆ ಬಿಟ್ಬಿಡೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದನ್ನು ಮತ್ತೊಮ್ಮೆ ತಿರುಗಿಸ್ಕೊಳ್ತಾ ಎಲ್ಲ ಸೈಡು ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರ ಕಲರು ಸಹ ಚೇಂಜ್ ಆಗಿದೆ ಅಂತ. ಈಗ ಇದಕ್ಕೆ ತುಂಬಿ ಇಟ್ಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಮಸಾಲೆಯನ್ನು ಹಾಕ್ಕೋಬೇಕು. ಈ ಮಸಾಲೆಯು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಗುರವಾದ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಬದ್ನಿಕಾಯಿಯ ಕಲರು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಬದ್ನಿಕಾಯಿಗೆ ಕಲರು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡೋಣ. ಆಯಿಲ್ಗೆ ನಾವು ಖಾರ ಹಾಕಿದ್ದರಿಂದ ಇದರ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.